ನಮಸ್ಕಾರ ಸ್ನೇಹಿತರೆ, ಯೇಸು ಪ್ರಪಂಚಕ್ಕೆ ಸ್ವಾಗತ. ನಾನು ಇವತ್ತೊಂದು ಸ್ಪೆಷಲ್ ಆಗಿ ತಂಬಳಿ ಮಾಡಿದ್ದೆ. ಅದೇನಂತಂದರೆ ರೆಡ್ ಹರಿವೆ ಸೊಪ್ಪು ಇರುತ್ತಲ್ಲ, ಕೆಂಪು ಹರಿವೆ ಸೊಪ್ಪು, ಅದರದ್ದು ಈ ಬೇಸಿಗೆಗಂತೂ ಈ ಥರ ತಂಬಳಿ ಊಟ ಮಾಡೋದು ತುಂಬಾ ಒಳ್ಳೆಯದಲ್ವ. ನೋಡಿ, ನಾನು ಅದನ್ನು ಫಸ್ಟ್ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಜೀರಿಗೆ, ಕಾಳು ಮೆಣಸು ಹಾಕಿ ಚೆನ್ನಾಗಿ ಒಂದ್ಸರಿ ಫ್ರೈ ಮಾಡ್ಕೊಳ್ಳಿ. ಅದೆಲ್ಲ ಒಂಥರ ಫ್ರೈ ಆದಮೇಲೆ ಗಮ್ ಅಂತ ಸ್ಮೆಲ್ ಬರುತ್ತೆ. ಆಗ ನೋಡಿ, ಈ ರೀತಿ ಚೆನ್ನಾಗಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿರೋ ಹರಿವೆ ಸೊಪ್ಪನ್ನು ಹಾಕಿ ಬಾಡಿಸಿ. ಅದಕ್ಕೆ ಬಾಡದೇ ಇದ್ದರೆ ಒಂದು ಸ್ವಲ್ಪ ನೀರು ಹಾಕಿನೂ ಬಾಡಿಸ್ಬೋದು. ಈ ಹರಿವೆ ಸೊಪ್ಪು ಒಳ್ಳೆ ಇಮ್ಯುನಿಟಿ ಬೂಸ್ಟರು, ಐರನ್ನನ್ನು ಏನಾದರೂ ಕಡಿಮೆ ಇದ್ದರೆ ದೇಹದಲ್ಲಿ ಅದಕ್ಕೆ ಒಳ್ಳೆಯದು, ಬೋನ್ಸ್ ಸ್ಟ್ರೆಂತನ್ ಕೂಡ ಆಗಕ್ಕೆ ಒಳ್ಳೆಯದು, ಐ ಹೆಲ್ತಿಗೆ ಒಳ್ಳೆಯದು, ಎಲ್ಲ ಥರದಲ್ಲೂ ತುಂಬಾ ಹೈ ಇನ್ ಆ್ಯಂಟಿ ಆಕ್ಸಿಡೆಂಟ್, ಡೈಟ್ರಿ ಫೈಬರು ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ನೋಡಿ, ಈ ರೀತಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಕಾಯಿ, ಒಂದು 1/4 ಕಪ್ ಆಗೋಷ್ಟು ಕಾಯಿನೂ ತುರಿದಿಟ್ಕೊಂಡು ಅದನ್ನು ಅದ್ರ ಜೊತೆ 1 ನಿಮಿಷ ಈ ರೀತಿ ಬಾಡಿಸ್ಬಿಟ್ಟು ಎತ್ತಿಟ್ಕೊಳ್ಳಿ. ಅದು ಆಮೇಲೆ ತಣ್ಣಗಾಗಬೇಕು. ಇದ್ರ ಮಧ್ಯೆ ಒಂದು ಸಣ್ಣ ಖಾರಕ್ಕೆ ಅಂತ ನಾನು ಒಣಮೆಣಸು ಸಹ ಹಾಕ್ಕೊಂಡಿದ್ದೀನಿ. ಅದನ್ನೆಲ್ಲ ಈ ರೀತಿ ಮಿಕ್ಸಿಗೆ ಹಾಕಿಬಿಟ್ಟು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳಿ. ಮಾಡ್ಕೊಂಡಾದಮೇಲೆ ಅದನ್ನು ನೋಡಿ, ಈ ರೀತಿ ಹೀಗೆ ಚೆನ್ನಾಗಿ ಒಂದು ಸ್ವಲ್ಪ ಮೊಸರು ಬೆರೆಸ್ಕೊಳ್ಬೇಕು. ಮತ್ತೊಂದು ಸರಿ ಮಿಕ್ಸಿ ಮಾಡಿಬಿಟ್ಟು ಈ ರೀತಿ ಪಾತ್ರೆಗೆ ಎತ್ತಿಟ್ಕೊಳ್ಳಿ. ಮೇಲಿಂದ ಸ್ವಲ್ಪ ಉಪ್ಪು ಹಾಕಿಬಿಟ್ಟು ನೀರು ಎಷ್ಟು ಬೇಕೋ ಅದರ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನೀರೆಲ್ಲ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟು ಮೇಲಿಂದೊಂದು ಒಳ್ಳೆ ಸಾಸಿವೆ, ಕರಿಬೇವು, ಒಣಮೆಣಸು ಎಲ್ಲ ಹಾಕಿಬಿಟ್ಟು ಇಂಗು ಎಲ್ಲ ಹಾಕಿ ಒಗ್ಗರಣೆ ಕೊಟ್ಬಿಟ್ರೆ ನಮಗೆ ತುಂಬಾ ಟೇಸ್ಟಿಯಾಗಿರುತ್ತೆ. ಹರಿವೆ ಸೊಪ್ಪು ದೇಹಕ್ಕೂ ಒಳ್ಳೆಯದು, ತಂಬಳಿ ಬೇಸಿಗೆಗಾಲಕ್ಕೂ ಒಳ್ಳೆಯದು. ಸೊ ಎಲ್ಲರಿಗೂ ದಿನ ಹೇಳಬೇಕಂದ್ರೆ ಈ ಥರದ್ದೇನಾದರೂ ಮಾಡ್ಕೊಂಡು ತಿಂದರೆ ತುಂಬಾ ಒಳ್ಳೆಯದು. ನೋಡಿ, ನೀವು ಸಹ ಖಂಡಿತ ಟ್ರೈ ಮಾಡಿ. ಈಸಿ ಅಂದರೆ ಈಸಿನೂ ಅಲ್ವಾ, ಏನು ಕಷ್ಟವೂ ಇಲ್ಲ. ಈಸಿಯಾಗಿರೋ ಈ ಅಡುಗೆನ ನೀವು ಸಹ 5 ನಿಮಿಷದಲ್ಲಿ ಮಾಡ್ಕೊಳ್ಬೋದು. ಸೊ ಹೇಗಿತ್ತು ಅಂತ ಖಂಡಿತ ಕಮೆಂಟ್ ಮಾಡಿ ನನಗೆ ತಿಳಿಸಿ, ಆಯಿತಾ? ಖಂಡಿತ ನೀವು ಟ್ರೈ ಮಾಡಿ. ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.